ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೊಂದೇ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಈ ಪ್ರಕರಣ ಆಚೆ ಬಂದಾಗ್ಲಿಂದ ಕೂಡ ಕೊಡ್ತಾ ಇದ್ವಿ. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನ, ಇನ್ಫ್ಯಾಕ್ಟ್ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ವಿ. ಪ್ರಭಾವಿ ರಾಜಕಾರಣಿಯ ಕೃಪೆಯಿಂದ ನಟಿ ರಮ್ಯಾ ಸೇಫ್ ಆಗ್ತಾ ಇದ್ರ. ಹಾಗಾದ್ರೆ ಕೊನೆ ಕ್ಷಣದಲ್ಲಿ ನಟಿ ರಮ್ಯಾ ಸ್ವಲ್ಪದ್ರಲ್ಲೇ ಬಚಾವ್ ಆಗ್ಬಿಡ್ತಾ ಇದ್ರ. ಎಸ್ಕೇಪ್ಗೆ ಮಾಡಿದ್ದ ಪ್ಲಾನ್ ಜಸ್ಟ್ ಮಿಸ್ ಆಯ್ತು ಅನ್ನುವಂತಹ ವಿಚಾರ. ಪಬ್ಲಿಕ್ ಟಿವಿಯಲ್ಲಿ ನ್ಯಾರೋ ಎಸ್ಕೇಪ್ಗೆ ಪ್ರಯತ್ನ ಪಟ್ಟಂತಹ ರಮ್ಯಾ ಫ್ಲಾಪ್ ಸ್ಟೋರಿ, ಅದು ಫ್ಲಾಪ್ ಆಯ್ತಲ್ವಾ? ಸೊ ಅದು ಹೇಗಾಯ್ತು, ಯಾರ ಕೃಪಾ ಕಟಾಕ್ಷಕ್ಕೆ ಈಕೆ ಒಳಗಾಗಿದ್ರು, ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ಲು, ಆ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಇದೇ ರಮ್ಯಾ ಕೇಸ್ಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಕೊಡ್ತಾ ಇದ್ವಿ. ನಾವು ಹೇಳ್ತಾ ಇದ್ವಿ ನಿಮ್ಗೆ, ಪ್ರೋಟೋಕಾಲ್ ದುರ್ಬಳಕೆ ಈಕೆಯ ಕೇಸ್ನಲ್ಲಿ ಕ್ಲಿಯರ್ ಕಟ್ ಆಗಿ ಆಗಿದೆ. ಪ್ರೋಟೋಕಾಲ್ ದುರ್ಬಳಕೆ ಆಗುತ್ತೆ ಅಂದ್ರೆ ದೊಡ್ಡವ್ರದ್ದು ಕೈ ಇದ್ರಲ್ಲಿ ಇರಬಹುದು ಅಂತ. ಸೊ ಈಗ ನೋಡಿ, ಅಂಥದ್ದೇ ಒಂದು ಆಯಾಮ ತೆರೆದುಕೊಂಡಿದೆ. ಹಾಗಾದ್ರೆ ಏನ್ ಪ್ಲಾನ್ ಮಾಡ್ಕೊಂಡಿದ್ಲು ಆಕೆ? ಬಂತು ನೋಡಿ ಡೀಟೇಲ್ಸ್. ರಮ್ಯಾ ರಾವ್ ಏರ್ಪೋರ್ಟ್ ನಲ್ಲಿದ್ದಾಗ ಪ್ರಭಾವಿ ವ್ಯಕ್ತಿಯ 2 ಫೋನ್ ಕಾಲ್ ಬಗ್ಗೆ ಈಗ ಬಹಳ ಚರ್ಚೆ. ರಾತ್ರಿ 10:40ಕ್ಕೆ ಒಂದು ಕಾಲ್, ರಾತ್ರಿ 10:46ಕ್ಕೆ ಇನ್ನೊಂದು ಕಾಲ್. ಆ ಪ್ರಭಾವಿ ವ್ಯಕ್ತಿ ಮಾತನಾಡಿದ್ದು ಜಸ್ಟ್ 4.5 ನಿಮಿಷ. ಆ 4.5 ನಿಮಿಷದ ಮಾತು ಆ ವ್ಯಕ್ತಿಗೆ ಕುತ್ತನ್ನ ತರುತ್ತಾ? ನಿನ್ನೆಯಿಂದ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ಪ್ರೋಟೋಕಾಲ್ ನಲ್ಲಿ ಆಕೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಲು, ಯಾರ್ದೋ ಹೆಸರು ಹೇಳೋದಕ್ಕೆ ಪ್ರಯತ್ನ ಪಟ್ಲು ಅಂತೆಲ್ಲ ಅಂದಾಗ DRI ಅಧಿಕಾರಿಗಳು ಪ್ರಾಥಮಿಕವಾಗಿ ತನಿಖೆಯಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ, ಯಾವಾಗ ಬೇಕಾದ್ರೂ ಆ ಮಾಹಿತಿ ಆಚೆ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ತಕ್ಕ ಹಾಗೆ ಯಾವ ವ್ಯಕ್ತಿ ಎಷ್ಟೊತ್ತಿಗೆ ಕಾಲು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಭಾವಿ ನಾಯಕರಿಗೂ ಸಂಕಷ್ಟ ತರುತ್ತಾ ಈ ಕಾಲ್. ರಮ್ಯಾ ರಾವ್ ಮೆಸೇಜ್ ಮಾಡ್ತಾ ಇದ್ದ ಹಾಗೆ ಪ್ರಭಾವಿ ನಾಯಕ ಅಲ್ಲಿ ಕಾಲ್ ಮಾಡ್ತಾರೆ. ಏರ್ಪೋರ್ಟ್ ನಲ್ಲಿ ಸಮಸ್ಯೆ ಆಗಿದೆ, ಹೆಲ್ಪ್ ಮೀ ಅಂತ ರಮ್ಯಾ ಅಂಗಲಾಚುವಂತಹ ಮೆಸೇಜ್ ಆ ನಾಯಕನ ಕಣ್ಣಿಗೆ ಬೀಳ್ತಾ ಇದ್ದ ಹಾಗೆ ಆ ನಾಯಕನಿಂದ ಕರೆ ಬರುತ್ತೆ. DRI ಕಸ್ಟಮ್ಸ್ ಅಧಿಕಾರಿಗಳ ತನಿಖಾ ವರದಿಯಲ್ಲಿ ಈ ಅಂಶ ಉಲ್ಲೇಖ ಆಗಿದೆ. ಸೊ ಆ ನಾಯಕನಿಗೆ ಎನಿ ಮೂಮೆಂಟ್ ನೋಟಿಸ್ ಹೋಗುವಂತಹ ಚಾನ್ಸಸ್ ಇದೆ. ಬಿಕಾಸ್ ಇಲ್ಲಿ ಈಕೆ ಫೇವರ್ ಕೇಳ್ತಾ ಇದ್ದಾಳೆ ಅಂದ್ರೆ ಫೇವರ್ ಮಾಡೋದಕ್ಕೆ ರೆಡಿ ಇದ್ದಂತಹ ಆ ವ್ಯಕ್ತಿಗೆ ಈಕೆಯಿಂದ ಏನ್ ಹೆಲ್ಪ್ ಆಗಿದೆ ತಿಳ್ಕೊಳ್ಬೇಕಲ್ವಾ, ಅದು ಕೂಡ. ಸೊ ತನಿಖಾಧಿಕಾರಿಗಳು ಅದರ ಬೆನ್ ಬಿದ್ದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವೀಶ್, ಫೇವರ್ ಅನ್ನ ಯಾವ ನಾಯಕರಿಗೆ ಕೇಳಿದ್ರು? ಆಮೇಲೆ ತನಿಖಾ ವರದಿಯಲ್ಲಿ ಆಲ್ಮೋಸ್ಟ್ ಪ್ರಾಥಮಿಕ ವರದಿಯಲ್ಲಿ ಅದೆಲ್ಲ ಉಲ್ಲೇಖ ಇರಬಹುದು ಅನ್ನೋ ಅಂದಾಜಿತ್ತು, ಆ ಅಂದಾಜು ನಿಜ ಆಗ್ತಾ ಇದೆ. ಸೊ DRI ಅಧಿಕಾರಿಗಳ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಏನೆಲ್ಲ ಅಂಶಗಳು ಇದಾವೆ ಅಂತ, ಹೇಗೆ ಜಸ್ಟ್ ಮಿಸ್ ಆಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಲು, ಕೊನೆ ಕ್ಷಣದಲ್ಲಿ ಆ ಪ್ಲಾನ್ ಕೈ ಕೊಟ್ಟಿದ್ದು ಹೇಗೆ, DRI ಅಧಿಕಾರಿಗಳ ಸಮಯ ಪ್ರಜ್ಞೆ ಮತ್ತು ಕಠಿಣ ಹೆಜ್ಜೆಗಳು ಈ ಪ್ರಕರಣದಲ್ಲಿ ಹೆಂಗಿತ್ತು ಅಂತ? ಮಮತಾ, ಖಂಡಿತವಾಗಿ ಕೂಡ ರಾಜಕೀಯ ಕೆಸರೆರಚಾಟ ಆದರೆ ಒಂದು ಹೆಸರನ್ನು ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಅದನ್ನು ಒಂದು ರೀತಿಯಲ್ಲಿ ಮುಂದುವರಿಸೋದು ಮತ್ತು ಪರಸ್ಪರ ಕೆಸರೆರಚಾಟಕ್ಕೆ ಕೂಡ ಅದನ್ನು ಕಂಟಿನ್ಯೂ ಮಾಡೋದು ಆಗ್ತಾ ಇತ್ತು. ಆದರೆ ಈಗ ಯಾರೂ ಕೂಡ ಸಚಿವರುಗಳ ಹೆಸರಾಗಲಿ ಮತ್ತು ಪ್ರಭಾವಿ ನಾಯಕನ ಹೆಸರಾಗಲಿ ಯಾರೂ ಕೂಡ ಹೇಳ್ತಾ ಇಲ್ಲ. ಸುಮ್ಮನೆ BJP ಅವರು ಪ್ರಭಾವಿ ಸಚಿವರು ಅಂತ ಬಿಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ತನಿಖೆಯಿಂದ ತನಿಖಾ ವರದಿ ಹೊರಗಡೆ ಬಂದ ಬಳಿಕ ಅಷ್ಟೇ ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಆದರೆ ಆ ಪ್ರಭಾವಿ ವ್ಯಕ್ತಿ ರಾತ್ರಿ 10:40 ಮತ್ತು 10:46ರಲ್ಲಿ 2 ಬಾರಿ ಕರೆ ಮಾಡ್ತಾರೆ, 4.5 ನಿಮಿಷ ಮಾತನಾಡ್ತಾರೆ. ಅಂದರೆ ರಮ್ಯಾ ರಾವ್ ಆಲ್ರೆಡಿ DRI ಅಧಿಕಾರಿಗಳಿಗೆ ಲಾಕ್ ಆದಂತಹ ಸಂದರ್ಭದಲ್ಲಿ ಒಂದು ಮೆಸೇಜನ್ನು ನೋಡಿ ಈ ರೀತಿ ಕರೆ ಮಾಡಿದ್ರಾ ಅನ್ನೋದು ಅನುಮಾನಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಅಂದರೆ DRI ಕಸ್ಟಮ್ಸ್ ಅಧಿಕಾರಿಗಳೇನಿದ್ದಾರೆ ಅವರು ಬೆಂಗಳೂರು ವಿಭಾಗದಿಂದ ಈಗಾಗಲೇ ಏನು ತನಿಖಾ ಮಾಹಿತಿ ಇದೆ ಅದನ್ನು ಕೆಲವೊಂದನ್ನು ದೆಹಲಿಗೂ ಕೂಡ ಕಳಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಆ ಪ್ರಭಾವಿ ವ್ಯಕ್ತಿ ಎಲ್ಲೋ ಒಂದು ಕಡೆ ಲಾಸ್ಟ್ ಮೂಮೆಂಟ್ ತನಕವೂ ಕೂಡ ರಮ್ಯಾ ರಾವ್ನ ಒಂದು ರೀತಿಯಲ್ಲಿ ಆ ಲಾಕ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅಂತ. ಆದರೆ ಅದು ಎಲ್ಲೋ ಒಂದು ಕಡೆ ದುರಾದೃಷ್ಟನೋ ಏನೋ ಅದು ಸಕ್ಸಸ್ ಆಗಲಿಲ್ಲ.
ಜೊತೆಗೆ ಅವರು ಕೂಡ ಕರೆ ಮಾಡಿ ಈಗ ತಗ್ಲಾಕೊಂಡ್ರ ಅನ್ನೋ ಪ್ರಶ್ನೆ. ಯಾಕೆಂದ್ರೆ CBI ತನಿಖೆಯು ಕೂಡ ನಡೀತಾ ಇದೆ. CBI ತನಿಖೆಯ ಆಳ ಆಗಲ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಕೂಡ ಗೊತ್ತಿರುತ್ತೆ. ಅಂದ್ರೆ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ, ಇಲ್ಲ CBI ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಎಪಿಸೋಡ್ಗಳು ಕೂಡ ಸೃಷ್ಟಿಯಾಗ್ಬೋದು. ಆದರೆ ಪ್ರಮುಖವಾಗಿ ಯಾಕೆಂದ್ರೆ ಒಂದು ಕಡೆ ತಂದೆಯ ಪ್ರಭಾವ, ಅಂದರೆ ಅವರು IPS ಅಧಿಕಾರಿ, ಅವ್ರ ಕಡೆಯಿಂದ ಏನೆಲ್ಲ ಆಗಬೇಕು ಅದನ್ನು ಮಾಡಿಸ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಆ ಆರೋಪದ ಬಗ್ಗೆನೇ ಈಗ ತನಿಖೆಗೆ ವಹಿಸಿರ್ತಕ್ಕಂಥದ್ದು. ಹಾಗಾಗಿ ಅದು ಸತ್ಯನೋ ಸುಳ್ಳು ಅನ್ನೋದು ತನಿಖೆಯಿಂದ ಹೊರಗಡೆ ಬರುತ್ತೆ. ಇನ್ನೊಂದು ಕಡೆ ಅದರ ಜೊತೆಗೆ ಈ ಒಂದು ಪ್ರಭಾವಿ ಲೀಡರ್ನ ಒಂದು ಸಂಪರ್ಕದಿಂದಲೂ ಕೂಡ ಬಚಾವಕ್ಕೆ ಪ್ರಯತ್ನ ಪಟ್ಟಿದ್ರ ಅನ್ನೋದು ಈ ಎಲ್ಲ ಒಂದು ರೀತಿಯ ಮಾಹಿತಿಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನಿನ್ನೆಯಿಂದನೂ ಕೂಡ ಬೇರೆ ಬೇರೆ ರೀತಿಯ ಪ್ರಭಾವಿ ಲೀಡರ್ ಬಗ್ಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಟಾಕ್ ಶುರುವಾಗಿರ್ತಕ್ಕಂಥದ್ದು. ಯಾರೊಬ್ಬರು ಕೂಡ ಹೆಸರನ್ನು ಹೇಳ್ತಾ ಇಲ್ಲ. ಹಾಗಾಗಿ ಆ ರಾತ್ರಿ ಆ ಒಂದು ಕರೆ ಮಾಡಿದ್ರಲ್ಲ, ಆ ಕರೆ ಆ ಒಂದು ಪ್ರಭಾವಿ ವ್ಯಕ್ತಿಗೆ ಒಂದು ರೀತಿಯಲ್ಲಿ ಕಂಟಕ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ CBI ತನಿಖೆ ಅಂತಿಮ ಒಂದು ಇದರಿಂದ ಏನೆಲ್ಲ ಹೊರಗಡೆ ಬರುತ್ತೆ ಕಾದು ನೋಡಬೇಕು ಮಮತಾ.